ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್. ಈಗ 2024 ಜೂನ್ ತಿಂಗಳಿನ ಮೀನರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಮೀನರಾಶಿಯ ಗ್ರಹಸ್ಥಿತಿ ಹೀಗಿದೆ. ರಾಹು ಕುಜ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ, ಶುಕ್ರ ಗುರು ನಿಮಗೆ 3ನೇ ಮನೆಯಲ್ಲಿ, ಸೂರ್ಯ ಬುಧನ ಜೊತೆಗೆ ಅಂದರೆ ಈ 4 ಗ್ರಹಗಳು 3ನೇ ಮನೆಯಲ್ಲಿದ್ದಾವೆ. ಕೇತು ಸಪ್ತಮದಲ್ಲಿ, ಶನಿ 12ರಲ್ಲಿ. ನೋಡಿ, ಇನ್ನೊಮ್ಮೆ ಗ್ರಹಸ್ಥಿತಿಗಳನ್ನ ಹೇಳ್ತೇನೆ. ರಾಹು ಕುಜ ಜನ್ಮದಲ್ಲಿ, ಶುಕ್ರ ಗುರು ಸೂರ್ಯ ಬುಧ 3ನೇ ಮನೆಯಲ್ಲಿ, ಕೇತು ಸಪ್ತಮದಲ್ಲಿ ಹಾಗೂ ಶನಿ 12ರಲ್ಲಿ. ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಮೀನರಾಶಿಯವರ ಈ ಜೂನ್ ತಿಂಗಳಿನ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ, ಜನ್ಮಸ್ಥ ಕುಜ ಮತ್ತು ರಾಹು ಮೀನರಾಶಿಯವರು ಸ್ವಲ್ಪ ಅನಾರೋಗ್ಯ ಉಂಟು ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಕಡೆ ಗಮನ ಹರಿಸಿ. ಬೇಕೇ ಬೇಕು. ಅನಾರೋಗ್ಯ ಅತಿ ಕ್ಷಣ ಮಾತ್ರದಲ್ಲಿ ಬಂದ್ಬಿಡುತ್ತೆ. ಏನೋ ತಣ್ಣೀರು ಕುಡದೆ ಬಂದುಬಿಡ್ತು, ಏನೋ ಆಯಿಲಿ ಫುಡ್ ತಿಂದೆ ಸಮಸ್ಯೆ ಉಂಟಾಗೋಯಿತು, ಜಂಕ್ ಫುಡ್, ಈ ಥರದ ಹಲವು ರೀತಿಯಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳಿರುತ್ತೆ. ಶುಕ್ರ ಗುರು ಸೂರ್ಯ ಬುಧ 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಧನ ವ್ಯಯವಾಗುವಂತಹ ಸಾಧ್ಯತೆಗಳು, ಹಣ ಪೋಲಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕು. ದೇವಿ ಆರಾಧನೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಗುರುವಿನ ಬಲ ಬೇಕಾಗತ್ತೆ. ನೋಡಿ, ಮೀನರಾಶಿಯವರಿಗೆ ಗೋಚಾರದಲ್ಲಿ ಯೋಚನೆಯನ್ನು ಮಾಡಿದರೂ ಕೂಡ ಗುರುಬಲ ಕಡಿಮೆ. ಸೊ ಹಾಗಾಗಿ ಇಲ್ಲಿ ನೀವು ಶುಕ್ರ ಗುರು ಸೂರ್ಯ ಬುಧ ಈ ಒಂದು ಸ್ಥಾನವನ್ನು ನೋಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿಮಗೆ 3ನೇ ಮನೆಯಲ್ಲಿರ್ತಕ್ಕಂತಹ ಈ 4 ಗ್ರಹಗಳಿಂದಾಗಿ ಒಂದಷ್ಟು ದೈವ ಬಲಕ್ಕೋಸ್ಕರವಾಗಿ ಗುರುವಿನ ಆರಾಧನೆ ಅಥವಾ ದೇವಿ ಆರಾಧನೆ ಮಾಡಿಕೊಳ್ಳಿ, ಸರಿ ಹೋಗುತ್ತೆ. ಇನ್ನು ಕೇತು ಸಪ್ತಮದಲ್ಲಿರ್ತಕ್ಕಂಥದ್ರಿಂದ ವೈವಾಹಿಕ ಕಾರ್ಯಗಳು ಯಾವುದಾದ್ರು ಮಾತುಕತೆ ಇದ್ದರೆ ಅದನ್ನು ಸ್ವಲ್ಪ ಡಿಲೇ ಮಾಡಿ. ಇದು ಅಷ್ಟೊಂದು ಸೂಕ್ತ ಮಾಸ ಅಲ್ಲ. ಜೂನ್ ತಿಂಗಳಿನಲ್ಲಿ ಯಾವುದೇ ಮಾತುಕತೆಗಳು ಬೇಡ. ಮತ್ತು ಶನಿ 12ರಲ್ಲಿ ಮೋಕ್ಷಕಾರಕ ಶನಿ. ಹಾಗಾಗಿ ಉದ್ಯೋಗ ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಪುನಃ ಅನಾರೋಗ್ಯ ಬರ್ತಕ್ಕಂತಹ ಸಾಧ್ಯತೆಗಳು. ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟಂತೆ ದೇವಿ ಆರಾಧನೆ ಮಾಡಿಕೊಳ್ಳಿ. ಮೋಕ್ಷಕಾರಕ ಶನಿಯ ಸಮಸ್ಯೆಗಳಿಗೋಸ್ಕರವಾಗಿ ಶನಿ ಆರಾಧನೆ ಮಾಡಿಕೊಳ್ಳಿ. ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತೆ. ಶನಿ ಭಗವಂತನನ್ನು ಮರಿಬೇಡಿ. ಕಾರಣ ಏನು ಅಂತಂದರೆ 7.5 ನಡೀತಾ ಇದೆ, ಗುರುವಿನ ಬಲ ಇಲ್ಲ. ನೋಡಿ, ಗ್ರಹಸ್ಥಿತಿಗಳು ಜನ್ಮಸ್ಥ ರಾಹು ಮತ್ತು ಕುಜ, ಭೂಮಿ ಕೆಲಸವು ಹಿಂದೇಟು. ಹಾಗಾಗಿ ಮೀನರಾಶಿಯವ್ರಿಗೆ ಏನೋ ಒಂದು ತೊಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು, ದುಃಖವಾಗುವಂಥದ್ದು ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ನೇರವಾಗಿ ಕರೆ ಮಾಡಿ ನನಗೆ, ಆಯಿತಾ. ಕೊಟ್ಟಂತಹ ಸಂಕ್ಷಿಪ್ತ ರೀಸನ್ಸ್ ಅಥವಾ ವೆರಿ ಸ್ಮಾಲ್ ಪ್ರೆಡಿಕ್ಷನ್ ಅಂತ ನೀವು ಕರಿಬೋದು. ಹೌದು, ಕಾರಣ ಏನು ಅಂತಂದರೆ ಗ್ರಹಸ್ಥಿತಿಗಳು ಅಷ್ಟು ಪೂರಕವಾಗಿಲ್ಲ. ಹಾಗಾಗಿ ಏನೋ ನಿಮ್ಗೆ ಹೇಳಿ ಹೆದರಿಸ್ಬಿಟ್ರೆ ನೀವು ನಾಳೆಯಿಂದ ನೀವು ಯೋಚನೆಗೊಳಗಾಗಿ ಹೋಗ್ತೀರಿ. ಸೊ ಹಾಗಾಗಿ ಕೆಟ್ಟದ್ದನ್ನು ನಿಮಗೆ ಸೂಚನೆ ಮಾಡೋದಿಲ್ಲ. ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಇಲ್ಲ ದೂರವಾಣಿ ಮುಖಾಂತರ ನಿಮ್ಮದೇ ಜಾತಕ, ಅಷ್ಟಕವರ್ಗ, ದಶಾಭುಕ್ತಿ ಅಥವಾ ಭಾವಕುಂಡಲಿ ಇವುಗಳ ಆಧಾರದ ಮೇಲೆ, ನಿಮ್ಮ ಲಗ್ನ ಕುಂಡಲಿಗಳ ಆಧಾರದ ಮೇಲೆ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಮೀನರಾಶಿಯ ಜೂನ್ ತಿಂಗಳಿನ 2024 ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಃ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.